ಅಧಿಕಾರ ಚುಕ್ಕಾಣಿ ಹಿಡಿಯುವತ್ತ ವಿಜಯ್ ದಾಪುಗಾಲಿಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಮೊದಲ ಪ್ರಯತ್ನದಲ್ಲೇ ವಿಜಯ್ ಸಕ್ಸಸ್ ಅನ್ನ ಕಾಣ್ತಾರ? ಎಂಜಿಆರ್ ರೀತಿಯಲ್ಲಿ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗ್ತಾರ? ಆಂಧ್ರದ NTR ಮಾದರಿಯಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ NTR, ತಮಿಳುನಾಡಿನಲ್ಲಿ MGR. ಇಬ್ಬರು ಕೂಡ ಫಿಲಂ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವರು. ಅಲ್ಲಿನ ಜನರನ್ನ ಸೆಳೆದಿದ್ರು, ಅಧಿಕಾರಕ್ಕೂ ಕೂಡ ಏರಿದ್ರು. ಅದೇ ದಿಕ್ಕಿನಲ್ಲಿ ಸಕ್ಸಸ್ ಆಗ್ತಾರಾ ವಿಜಯ್ ಎನ್ನುವಂಥದ್ದಕ್ಕೆ ಉತ್ತರ ಇನ್ನೂ ಸಿಗಬೇಕಾಗಿದೆ. ಬಟ್ ಟ್ರೆಂಡಿಂಗ್ ನೋಡ್ತಾ ಇದ್ರೆ ಅಧಿಕಾರಕ್ಕೇರುವತ್ತ ಮುನ್ನುಗ್ತಾ ಇದ್ದಾರೆ ವಿಜಯ್. ಬಟ್ ನಂಬರ್ಸ್ ನೋಡ್ತಾ ಇದ್ರೆ ಹಂಗ ಅಸೆಂಬ್ಲಿ ಆಗುತ್ತಾ ಅಂತ. 52 DMK ಪಡ್ಕೊಂಡಿದ್ರೆ, 90ಕ್ಕೂ ಹೆಚ್ಚು ಸ್ಥಾನ TVK. AIADMK ಕಮ್ಮಿ ಇಲ್ಲ, 63 ಸ್ಥಾನ. ಎರಡನೇ ಸ್ಥಾನದಲ್ಲಿದ್ದಾರೆ AIADMK ಅವರು. ಮೊದಲ ಪ್ರಯತ್ನದಲ್ಲಿ ವಿಜಯ್ ಸಕ್ಸಸ್ ಆಗ್ತಾರಾ ಅನ್ನುವಂತ ಕಾದ್ ನೋಡಬೇಕು. ಮೇಯ್ನ್ ಆಗಿ ನಾವು ನೋಡೋದಾದ್ರೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರಬೇಕು, ಅಲ್ಲಿ ನಾಯಕತ್ವ ಇರಬೇಕು ಅಂದ್ರೆ ಒಂದು ಚರಿಷ್ಮಾ, ಜನಪ್ರಿಯತೆ, ಅದರ ಜೊತೆಗೆ ಒಂದು ಔರ ಇರಬೇಕು. ಅದೆಲ್ಲವೂ ಕೂಡ ವಿಜಯ್ಗಿದೆ. ಯಾವ ಸ್ವರೂಪದಲ್ಲಿ ಈಗಾಗಲೇ ತಮಿಳುನಾಡಿನ ಮತ ಎಣಿಕೆಯನ್ನು ನೋಡ್ತಾ ಇದ್ದಾಗಲೇ ನಿಜಕ್ಕೂ ರಾಜಕೀಯದಲ್ಲಿ ಯಾವ ಸ್ವರೂಪದ ಸ್ಥಿತ್ಯಂತರಗಳು ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ವಿಜಯ್ ಅವರು ಒಂದು ಎಕ್ಸಾಂಪಲ್. ತಮಿಳುನಾಡಿನ ರಾಜಕೀಯ ಒಂದು ರೀತಿಯಲ್ಲಿ DMK ವರ್ಸಸ್ AIADMK ಅನ್ನುವಂತಹ ಮೈತ್ರಿಕೂಟಗಳು ಒಂದು ಭಾಗ. ಯಾಕಂದರೆ ಅಲ್ಲಿ ಇರುವಂತಹ ಪಕ್ಷಗಳ ಸಂಖ್ಯೆ, ಮೈತ್ರಿಕೂಟದಲ್ಲಿ ಇರುವಂತಹ ಪಕ್ಷಗಳ ಸಂಖ್ಯೆ ತುಂಬ ದೊಡ್ಡದಿರುತ್ತೆ. ಆದರೆ ಮುಖವಾಣಿಯಾಗಿರುವಂಥದ್ದು ಇವೇ ದ್ರಾವಿಡ ಪಕ್ಷಗಳು, ಎರಡು ಪಕ್ಷಗಳ ದೊಡ್ಡ ಜಿದ್ದಾಜಿದ್ದಿ ನಡೀತಾ ಇತ್ತು. ಆದರೆ ಈ ಬಾರಿ TVKಯ ಮೂಲಕವಾಗಿ ಒಂದು ಹೊಸ ಶಕ್ತಿಯ ಉದಯ ಆದಂತೆ ಗೋಚರಿಸ್ತಾ ಇದೆ 90 ಸೀಟ್ಗಳಲ್ಲಿ ಈಗಾಗಲೇ. ಆದರೆ ಪೂರ್ಣ ಬಹುಮತಕ್ಕೆ ತಲುಪೋದಕ್ಕಿನ್ನೂ ಕೂಡ ಬಹಳ ದೂರ ಇದೆ. ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ಬೋದೇ ಹೊರತು ಮೆಜಾರಿಟಿ ಪಕ್ಷವಾಗಿ ಬರುತ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆಗಳಿದ್ದಾವೆ. 5ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ 27,314 ಮತಗಳು ಲಭಿಸಿರುವಂಥದ್ದು. ಬಾಗಲಕೋಟೆಯಲ್ಲಿ BJPಗೆ 13,923 ಮತಗಳು ಲಭಿಸಿರುವಂಥದ್ದು. 14,000 ಮತಗಳ ಅಂತರ ಎರಡು ಪಕ್ಷಗಳ ನಡುವೆ ಗೋಚರಿಸ್ತಾ ಇದೆ. ಎರಡು ಪಕ್ಷಗಳ ನಡುವೆ 14,000 ಮತಗಳ ಅಂತರ ಗೋಚರಿಸ್ತಾ ಇದೆ. ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಚುನಾವಣೆ ಇದು. 5ನೇ ಸುತ್ತಿನ ಮತ ಎಣಿಕೆಯ ನಂತರವೂ ಕೂಡ ಇಲ್ಲಿ ಭಾರತೀಯ ಜನತಾ ಪಕ್ಷ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. 27,314, 13,923. ವೀರಣ್ಣ ಚರಂತಿಮಠ ಅವರು ತಂದೆಯ ಕ್ಷೇತ್ರವನ್ನು ಉಳಿಸಿಕೊಳ್ಳೋದ್ರ ಕಡೆಗೆ ಉಮೇಶ್ ಮೇಟಿ ಕೂಡ ಹೊರಟಿದ್ದಾರೆ. ವೀರಣ್ಣ ಚರಂತಿಮಠ ಅವರು ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಆಲ್ಮೋಸ್ಟ್ 13,000ಕ್ಕೂ ಹೆಚ್ಚು ಮತಗಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಮೈನಾಗಿ ಗೊತ್ತಾಗ್ತಾ ಇದೆ, ವೀರಣ್ಣ ಚರಂತಿಮಠ ಅವರು ಪಡ್ಕೊಂಡಿರುವಂಥ ಮತಗಳ ಮುನ್ನಡೆನೆ ಕಾಂಗ್ರೆಸ್ ಪಡ್ಕೊಂಡಿರುವಂಥದ್ದು. ಅವ್ರು ಪಡ್ಕೊಂಡಿರುವಂಥ ಮತಗಳು 13,923. ಕಾಂಗ್ರೆಸ್ ಮುನ್ನಡೆ 13,000ಕ್ಕೂ ಹೆಚ್ಚಿನ ಮತಗಳು. ಎಷ್ಟು ಹಾರ್ಡ್ ವರ್ಕ್ ಇತ್ತು, ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ ಕ್ಷೇತ್ರ ಅದು. ಅಧಿಕಾರ ಚುಕ್ಕಾಣಿ ಹಿಡಿಯುವತ್ತ ವಿಜಯ್ ದಾಪುಗಾಲಿಡ್ತಾ ಇದ್ದಾರೆ. ಮೊದಲ ಪ್ರಯತ್ನದಲ್ಲೇ ವಿಜಯ್ ಸಕ್ಸಸ್ ಕಾಣ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಈಗ ಸಿಗ್ತಾ ಇರುವಂಥ ಟ್ರೆಂಡ್ ಪ್ರಕಾರ ನೋಡೋದಾದ್ರೆ, ಅವಾಗ್ಲಿಂದ ಹೇಳ್ತಾ ಇದ್ವಲ್ಲ, ತಮಿಳುನಾಡು ಮತ್ತು ಆಂಧ್ರದ ರೀತಿಯಲ್ಲಿ. ತಮಿಳುನಾಡಿನಲ್ಲಿ MGR, ಆಂಧ್ರದಲ್ಲಿ NTR. ಪಕ್ಷ ಕಟ್ಟಿ 9 ತಿಂಗಳಲ್ಲೇ ಗೆದ್ದು ಬೀಗಿದ್ರು NTR ಅವರು. ಆ ಜನಪ್ರಿಯತೆ, ಚರಿಷ್ಮಾ, ಆ ಒಂದು ಔರ ಎಲ್ಲವೂ ಕೂಡ ಇತ್ತು MGR ಮತ್ತು NTRಗೆ. ಅದೇ ಹಾದಿಯಲ್ಲಿ ಸಾಕ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ವಿಜಯ್ ಅವರಿಗೆ. ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಪೋರ್ಟ್ ಸಿಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಆಲ್ಮೋಸ್ಟ್ 1967ರ ನಂತರ ದ್ರಾವಿಡ ಮೊಮೆಂಟಮ್ ಆದ ಬಳಿಕ DMKನೇ ಅಧಿಕಾರವನ್ನು ಮಾಡ್ತಾ ಇದ್ರು. ಈಗ ಹೊಸದಾಗಿ TVK ಕೇರಳದಲ್ಲಿ ಲೀಡ್ನಲ್ಲಿ ಮೆಜಾರಿಟಿ ನಂಬರ್ ಕ್ರಾಸ್ ಮಾಡಿರುವಂಥದ್ದು. 80ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ UDF ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎಕ್ಸಿಟ್ ಪೋಲ್ ಇಲ್ಲೊಂದು ಕಡೆ ನಿಜ ಆಗ್ತಾ ಇದೆ. ಆಡಳಿತಾರೂಢ LDFಗೆ ಹಿನ್ನಡೆ. ಸತತ 2 ಬಾರಿ ಅಧಿಕಾರದಲ್ಲಿದ್ದರು LDFನವರು. 10 ವರ್ಷಗಳ ಅಧಿಕಾರ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ. ಈ ಬಾರಿ UDFಗೆ ಅಧಿಕಾರ ಕಾಣಿಸ್ತಾ ಇದೆ. 89 ಸೀಟ್ಗಳಲ್ಲಿ ಅಲ್ಲಿ ಅಧಿಕಾರಕ್ಕೆ ಬೇಕಾಗಿರುವಂಥದ್ದು ಮ್ಯಾಜಿಕ್ ನಂಬರ್ 71, 71 ಬೇಕು. ಅದಕ್ಕಿಂತ 18 ಹೆಚ್ಚು ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು ಕಾಂಗ್ರೆಸ್.
ವಿಜಯ್ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಂಥ 10 ಎಕ್ಸಿಟ್ ಪೋಲ್ಗಳಲ್ಲಿ ಒಂದೇ ಒಂದು ಮಾತ್ರ ವಿಜಯ್ ಅಲ್ಲಿ ಅಧಿಕಾರಕ್ಕೆ ಇರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದು ಆಕ್ಸಿಸ್ ಮೈ ಇಂಡಿಯಾ. ಅದರ ಭವಿಷ್ಯ ನಿಜ ಆದಂತೆ ಕಾಣಿಸ್ತಾ ಇದೆ. ಪಕ್ಷ ಕಟ್ಟಿ 9 ತಿಂಗಳಲ್ಲೇ NTR ಮತ್ತು ಒಂದ್ ಕಡೆ ತಮಿಳುನಾಡಿನಲ್ಲಿ MGR ಸಕ್ಸಸ್ ಆಗಿದ್ರು. ಒಂದು ಹೊಸ ಫೇಸ್ ನಿರೀಕ್ಷೆಯಲ್ಲಿದ್ದಂಥ ತಮಿಳುನಾಡಿನ ರಾಜಕಾರಣದಲ್ಲಿ ವಿಜಯ್ ಚಾಯ್ಸ್ ಆಗಿ ಕಾಣಿಸ್ತಾ ಇದ್ದಾರೆ. ಅದು ಹೋಟೆಲ್ ಗೊತ್ತಾಗ್ತಾ ಇದೆ ವಿಜಯ್ ಎಷ್ಟು ಪರಿಣಾಮ ಬೀರಿದ್ದಾರೆ ಅಂತ. ಅವ್ರು ಹೋದ ಕಡೆಯಲ್ಲೆಲ್ಲ ಲಕ್ಷಾಂತರ ಜನ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ರು. ಅದು ವೋಟ್ ಆಗಿ ಕನ್ವರ್ಟ್ ಆಗಿದೆ. ವೋಟ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. 85% ಅಷ್ಟು ವೋಟಿಂಗ್ ಟರ್ನ್ಔಟ್ ಆಗಿತ್ತು ತಮಿಳುನಾಡಿನಲ್ಲಿ. ಒಂದೇ ಹಂತದಲ್ಲಿ ನಡೆದಿದ್ದು ಎಲೆಕ್ಷನ್. 234 ಟೋಟಲ್ MLA ಸೀಟ್ಗಳು ಅಲ್ಲಿ. ಆಶ್ಚರ್ಯ ರೀತಿಯಲ್ಲಿ AADMK ಕೂಡ ಅಷ್ಟೇ 67 ಸೀಟನ್ನು ಪಡ್ಕೊಳ್ತಾ ಇದೆ. DMK 53. ಇಲ್ಲಿ ಮ್ಯಾಜಿಕ್ ನಂಬರ್ ಬೇಕು ಅಂದ್ರೆ 118 ಸ್ಥಾನಗಳು ಬೇಕು. ಬಟ್ ಈಗಿರುವಂತ ಟ್ರೆಂಡ್ ಅನ್ನ ನೋಡಿದ್ರೆ ವಿಜಯ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದ್ದಾರೆ. ಬಹುದೊಡ್ಡ ಪಕ್ಷವಾಗಿ ವಿಜಯ್ ಪಾರ್ಟಿ. ಇದೇ ಟ್ರೆಂಡ್ ಮುಂದುವರೆದ್ರೆ ಅವರೇ ಮುಖ್ಯಮಂತ್ರಿ ನೋ ಡೌಟ್. ಆದ್ರೆ ಯಾರ ಜೊತೆ ಸೇರ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ. AIADMK ಜೊತೆಗ ಅಥವಾ DMK ಜೊತೆಗ? ಬಟ್ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇರುವಂತ ಹಿನ್ನೆಲೆಯಲ್ಲಿ NDA ಒಕ್ಕೂಟದ ಸಪೋರ್ಟ್ ಅನ್ನ ಪಡ್ಕೊಳ್ತಾರ? ತುಂಬಾ ದೊಡ್ಡ ಮಟ್ಟದಲ್ಲೇ ಫ್ರೀಬೀಸ್ ಗಳನ್ನ ಕೊಡಲಾಗಿದೆ, ಸಾಕಷ್ಟು ಭರವಸೆಗಳನ್ನ ಕೊಡಲಾಗಿದೆ, ಸಾಕಷ್ಟು ಸವಾಲಿದೆ ವಿಜಯ್ಗೆ. ಅದೆಲ್ಲವನ್ನು ಕೂಡ ಹೇಗೆ ಫುಲ್ಫಿಲ್ ಮಾಡ್ತಾರೆ ಕಾದ್ ನೋಡ್ಬೇಕು. ದಾವಣಗೆರೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಬಿಜೆಪಿ. ಶ್ರೀನಿವಾಸ್ ದಾಸಕರಿಯಪ್ಪ ಮುನ್ನಡೆಯಲ್ಲಿದ್ದಾರೆ. 9137 ಮತಗಳು ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು 6360 ಮತಗಳ ಪಡ್ಕೊಂಡಿರುವಂಥದ್ದು. SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 1187 ಮತಗಳು. ಇಂಟ್ರೆಸ್ಟಿಂಗ್ ಅಂದ್ರೆ ದಾವಣಗೆರೆ ದಕ್ಷಿಣ ಏನಾಗುತ್ತೆ, ಯಾರು ಗೆಲ್ತಾರೆ, ಎಷ್ಟು ವೋಟ್ಗಳ ಅಂತರದಲ್ಲಿ ಗೆಲ್ತಾರೆ. ಕಾಂಗ್ರೆಸ್ನ ಭದ್ರಕೋಟೆ 2008ರಿಂದಲೂ ಕೂಡ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಆಯ್ಕೆ ಆಗ್ತಾನೆ ಬರ್ತಾ ಇದ್ದಾರೆ. ಬಟ್ ಅವರ ಮೊಮ್ಮಗ ಗೆಲ್ತಾರಾ? ಯಾಕಂದ್ರೆ ಮೊದಲ ಬಾರಿಗೆ ಬಹಿರಂಗವಾಗಿ ಮುಸ್ಲಿಂ ಸಮುದಾಯ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ತಮಿಳುನಾಡು ಜನನಾಯಕನ್ ಕಮಾಲ್. ದ್ರಾವಿಡ ನೆಲದಲ್ಲಿ ನಟ ವಿಜಯ್ಗೆ ದೊಡ್ಡ ಪ್ರಮಾಣದಲ್ಲೇ ಮುನ್ನಡೆ ಸಿಗ್ತಾ ಇದೆ. ಅಷ್ಟು ಈಸಿ ಅಲ್ಲ. ಮೊದಲ ಎಲೆಕ್ಷನ್ ಅಲ್ಲಿ ಗೆಲುವನ್ನ ಸಾಧಿಸಬೇಕು ಅಂದ್ರೆ ಫಸ್ಟ್ ಎಲೆಕ್ಷನ್ ಅಲ್ಲೇ 90ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. 90 ಸ್ಥಾನಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡಿರುವಂತದ್ದು ಫಸ್ಟ್ ಎಲೆಕ್ಷನ್ ಅಲ್ಲಿ. ಇದು ಕೂಡ ಒಂದು ರೀತಿಯಾಗಿ ದಾಖಲೆ. ಈ ಹಿಂದೆ ಮಾಡಿದ್ದು ಅಂದ್ರೆ NTR MGR. ಆ ಚರಿಷ್ಮಾ ವಿಜಯ್ಗೆ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ. ಕಾಲ್ ತುಳಿತ ಪ್ರಕರಣ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದೆ. ಅದು ಹಿನ್ನಡೆ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಬಟ್ ಇಲ್ಲ, ಅಲ್ಲಿನ ಜನ ಹೊಸ ನಾಯಕತ್ವಕ್ಕೆ, ಹೊಸ ಫೇಸ್ಗೆ ಅಧಿಕಾರ ಹಿಡಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಕಮಲ್ ಹಾಸನ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ರಜನಿಕಾಂತ್ ಇನ್ನೇನು ಬಂದೇ ಬಿಡ್ತಾರೆ ರಾಜಕೀಯಕ್ಕೆ ಅನ್ನುವಂಥ ಲಕ್ಷಣಗಳಿತ್ತು, ಅವರು ಕೂಡ ಹಿಂದೆ ಸರಿದ್ರು. ಬಟ್ ವಿಜಯ್ ಪ್ರೂವ್ ಮಾಡಿದ್ದಾರೆ. 1967ರಿಂದಲೂ ಕೂಡ DMK AIADMK ನಡುವೆನೇ ಇದ್ದಂಥ ಫೈಟ್ನಲ್ಲಿ ಈಗ ಈ ಬಾರಿ ಸ್ಪೆಷಲಿ ಟ್ರಯಾಂಗ್ಯುಲರ್ ಫೈಟ್ ಇತ್ತು. ಯಾವಾಗಲೂ ಡ್ಯುಯಲ್ ಫೈಟ್ ಇದ್ದಿದ್ದಂಥದ್ದು, ಈ ಬಾರಿ ಟ್ರಯಾಂಗ್ಯುಲರ್ ಫೈಟ್ ಇತ್ತು. TVK ಇಂಪ್ಯಾಕ್ಟ್ ಮಾಡಿದೆ ಅಲ್ಲಿ. ದ್ರಾವಿಡ ನೆಲದಲ್ಲಿ ನಟ ವಿಜಯ್ಗೆ ಮುನ್ನಡೆ ಸಿಗ್ತಾ ಇದೆ. ಫಸ್ಟ್ ಎಲೆಕ್ಷನ್ ಅಲ್ಲೇ 90 ಸ್ಥಾನಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಆಡಳಿತಾರೂಢ DMK ದೊಡ್ಡ ಮಟ್ಟದಲ್ಲೇ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದು DMK ಅಧಿಕಾರಕ್ಕೆ ಇರಬಹುದು ಅಂತ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ಗೆ ಬಹಳ ಹತ್ತಿರಕ್ಕೆ ಸಾಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಯಾಕಂದರೆ 293 ಕ್ಷೇತ್ರಗಳ ಪೈಕಿ 248 ಕ್ಷೇತ್ರ ರಿಸಲ್ಟ್ ಅಪ್ಡೇಟ್ ಈಗಾಗಲೇ ಸಿಗ್ತಾ ಇರುವಂಥದ್ದು.
ಅಲ್ಲಿಯ ಸದ್ಯದ ಟ್ರೆಂಡನ್ನು ನೋಡ್ತಾ ಇದ್ರೆ ವೆರಿ ಕ್ಲಿಯರ್ ಆಗಿ ಗೋಚರಿಸ್ತಾ ಇದೆ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ಲ, ಅದು ಅಬ್ಸಲ್ಯೂಟ್ ಮೆಜಾರಿಟಿಯ ಪಕ್ಷವಾಗಿ ಹೊರಹೊಮ್ಮುವುದರ ಹೊಸ್ತಿಲಲ್ಲಿ ನಿಂತಂತೆ ಗೋಚರಿಸ್ತಾ ಇದೆ. ಇದು ಮುನ್ನಡೆಯ ವಿಚಾರಕ್ಕೆ ಅಫ್ಕೋರ್ಸ್ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತಾ, ಯಾವ ಸ್ವರೂಪದಲ್ಲಿ ರಿಸಲ್ಟ್ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕು. ಈಗಾಗಲೇ 135 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಹೊಂದಿದೆ. TMC 106 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋಂಥದ್ದನ್ನು ಬಹಳ ಕುತೂಹಲದಿಂದ